Hello, namaste students and the parents. Welcome back to NT Clock Coaching Academy. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು 3 to 4 ಕ್ವಿಕ್ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೇನೆ. ಒಂದು ಸರ್ KCET ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದನ್ನ, ಎರಡನೇದು ಕಾಮಿಡ್ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದನ್ನ, ಮೂರನೇದು ಈ ವರ್ಷದ KCET ಕೌನ್ಸಿಲಿಂಗ್ ಪ್ರಾಸೆಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಟಿಲ್ ದ ಎಂಡ್ ವಾಚ್ ಮಾಡಿ. ಓಕೆ, ಸೊ ಇಲ್ಲಿ ನಾನು ಎಕ್ಸಾಕ್ಟ್ ಡೇಟ್ ಅನ್ನ ಮೆನ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಅಕಾರ್ಡಿಂಗ್ ಟು ದ ಪ್ರಾಸೆಸ್ ಒಂದು ಅಪ್ರಾಕ್ಸಿಮೇಟ್ ಡೇಟ್ ಅನ್ನು ನಾನು ನಿಮಗೆ ಹೇಳ್ಬಹುದು. ಓಕೆ, ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನಮ್ದು ಏಕಲವ್ಯ 1-1 ಏಕಲವ್ಯ 3.0 ಅಂತ ಇದು 1-1 ಪರ್ಸನಲ್ ಗೈಡೆನ್ಸ್ ಆಗಿರುತ್ತೆ. ನಿಮ್ಗೆ ಇಂಜಿನಿಯರಿಂಗ್ ಅಡ್ಮಿಷನ್ ಆಗುವವರೆಗೂ ಕೂಡ ಈಗ ನೋಡಿ ಇದೇ ರೀತಿ ತುಂಬಾ ಪ್ರಾಸೆಸ್ಗಳು ಒಂದು ಟೈಮ್ ಡಿಲೇ ಆಗುತ್ತೆ, ಕೆಲವೊಂದು ಟೈಮ್ ನಿಮ್ಗೆ ಎಂಟ್ರಿ ಮಾಡುವಾಗ ಪ್ರಾಬ್ಲಮ್ಗಳಾಗತ್ತೆ. ಸೊ ಈ ತರ ಪ್ರಾಬ್ಲಮ್ಸ್ಗಳು ಬರ್ತಾ ಇರುತ್ತೆ, ಅಂದ್ರೆ ಆಗ್ತಾ ಇರುತ್ತೆ, ಅಂದ್ರೆ ಅದು ಇಂಟೆನ್ಷನಲ್ ಅಲ್ಲ ಬಟ್ ಆಗ್ತಾ ಇರುತ್ತೆ. ಸೊ ಇಂಥ ಟೈಮಲ್ಲಿ ನಿಮ್ಗೆ ಸಪೋರ್ಟ್ ಬೇಕು ಅಂತಾದ್ರೆ ಮತ್ತೆ ನಮ್ಮ ಈ ಒಂದು ಕೌನ್ಸಿಲಿಂಗ್ ಅಲ್ಲಿ 1-1 ಕೌನ್ಸಿಲಿಂಗ್ ಅಲ್ಲಿ ನಿಮ್ಗೆ ಕಾಲೇಜ್ ಲಿಸ್ಟ್, ಬ್ರಾಂಚ್ ಲಿಸ್ಟ್, ಅಕಾರ್ಡಿಂಗ್ ಟು ಯುವರ್ ಕ್ಯಾಟಗರಿ, ಅಕಾರ್ಡಿಂಗ್ ಟು ಯುವರ್ ಪ್ರಿಫರೆನ್ಸ್, ಬ್ರಾಂಚ್ ಪ್ರಿಫರೆನ್ಸ್ ನ ಪ್ರಕಾರ ಅಥವಾ ನಿಮ್ಮ ರ್ಯಾಂಕಿನ ಪ್ರಕಾರ ಬೆಸ್ಟ್ ಕಾಲೇಜಿನ ನಾವು ನಿಮ್ಗೆ ಇದು ಮಾಡಿ ಕೊಡ್ತೇವೆ, ಲಿಸ್ಟ್ ಮಾಡಿ ಕೊಡ್ತೇವೆ. ಇದು 1-1 ಪರ್ಸನಲ್ ಕೌನ್ಸಿಲಿಂಗ್ ಆಗಿರುತ್ತೆ. ಯಾವುದೇ ರೀತಿಯಾದಂತಹ ಮಾಸ್ ಅಲ್ಲಿ ಕೊಡೋದಲ್ಲ, ನೋಟಿಫಿಕೇಶನ್ ನಾವು ಗ್ರೂಪ್ ಅಲ್ಲಿ ಹಾಕ್ತೇವೆ. ಸೊ ಅದನ್ನ ನೀವು ಫಾಲೋ ಮಾಡಿ. ಇನ್ ಕೇಸ್ ಏನಾದ್ರು ಡೌಟ್ಸ್ ಗಳಿದ್ರೆ ನಿಮ್ಗೆ ಎನಿ ಟೈಮ್ ಕಾಲ್ ಮಾಡಬಹುದು, ಎನಿ ಟೈಮ್ ಮೆಸೇಜ್ ಮಾಡಬಹುದು. ಫರ್ದರ್ ಪ್ರೊಸೆಸ್ ಏನ್ ಮಾಡಬೇಕು ಅನ್ನೋದನ್ನು ಕೂಡ ಅಪ್ಡೇಟ್ ಮಾಡ್ತೇವೆ. ಆನ್ಲೈನ್ ಅಲ್ಲಿ ಆದ್ರೆ 1999 rupees ಇರುತ್ತೆ. ಲಿಮಿಟೆಡ್ ಸೀಟ್ಸ್, 100 ಆನ್ಲೈನ್, 100 ಆಫ್ಲೈನ್. ಆಲ್ರೆಡಿ ಹಾಫ್ ಆಫ್ ದ ಸೀಟ್ಸ್ ಆರ್ ಫಿಲ್ಡ್. ಸೊ ನೀವು ಜಾಯ್ನ್ ಆಗ್ಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಮತ್ತೆ ನೀವು ಆಫ್ಲೈನ್ ಆದ್ರೆ ನಾವು ಆಪ್ಷನ್ ಎಂಟ್ರಿ ನಾವೇ ಮಾಡಿ ಕೊಡ್ತೇವೆ. ಬಟ್ ನೀವು ಆಫ್ಲೈನ್ ಆದ್ರೆ ನಮ್ಮ ಆಫೀಸಿಗೆ ಬರಬೇಕಾಗತ್ತೆ ಆಪ್ಷನ್ ಎಂಟ್ರಿಗೋಸ್ಕರ. ಆಫ್ಲೈನ್ ಗೆ ಎನ್ರೋಲ್ ಆಗ್ಬೇಕು ಅಂತಿದ್ದವ್ರು ನೀವು ಫಸ್ಟ್ ಗೆ ಆನ್ಲೈನ್ ಅನ್ನ ಎನ್ರೋಲ್ಮೆಂಟ್ ಮಾಡ್ಬೇಕು. ಅದಾದ ನಂತರ ನಾವು ನಿಮ್ಗೆ ಆಫೀಸಿಗೆ ಬರ್ಲಿಕ್ಕೆ ಒಂದು ಟೈಮ್ ಅನ್ನ ಕೊಡ್ತೇವೆ. ಆ ಟೈಮ್ ಸ್ಲಾಟ್ ಅಲ್ಲಿ ಬಂದು ವಿಸಿಟ್ ಆದ ನಂತರ ಮತ್ತೆ ನಿಮ್ಗೆ ಯಾವ್ದು ಆಪ್ಷನ್ ಎಂಟ್ರಿ ಟೈಮ್ ಅಲ್ಲಿ ಒಂದು ಟೈಮ್ ಸ್ಲಾಟ್ ಕೊಡ್ತೇವೆ. ಆವಾಗ ಬಂದು ನೀವು ಎನ್ರೋಲ್ಮೆಂಟ್ ಆಗ್ಬಹುದು. ಇಲ್ಲಿ ನಂಬರ್ ನ ಕೊಟ್ಟಿದ್ದೇನೆ, ಲಿಮಿಟೆಡ್ ಸೀಟ್ಸ್. ಕರ್ನಾಟಕದಲ್ಲಿ ನಿಮ್ಗೆ ಯಾರು ಕೂಡ ಇಷ್ಟು ಕಡಿಮೆ ರೇಟಿಗೆ ಇಷ್ಟು ಒಳ್ಳೆ ಇನ್ಫಾರ್ಮೇಶನ್ ಯಾರು ಕೊಡೋದಿಲ್ಲ. ಯಾಕಂದ್ರೆ ಕಟ್ ಆಫ್ ರ್ಯಾಂಕ್ ಇರಬಹುದು ಅಥವಾ ಕಾಲೇಜಲ್ಲಿ ಇಂತಿಷ್ಟು ಸೀಟ್ ಇದೆ, ಈ ರೀತಿ ಬ್ರಾಂಚ್ ಇದೆ ಅನ್ನೋದನ್ನ ನೀವು KE ವೆಬ್ಸೈಟ್ ಹೋಗಿ ತಗೊಳ್ಬಹುದು. ಬಟ್ ಒಳಗಡೆ ಪ್ಲೇಸ್ಮೆಂಟ್ ಯಾರಿಗೆ ಆಗ್ತಾ ಇದೆ, ಹೇಗಾಗ್ತಾ ಇದೆ, ರಿಯಾಲಿಟಿ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ. ಇದೆಲ್ಲದೂ ಕೂಡ ಪ್ರೈವೇಟ್ ಆಗಿ ಸಿಗುತ್ತೆ. ಯಾರ್ಯಾರು ಎನ್ರೋಲ್ ಆಗ್ತಾರೆ ಅವರಿಗೆ ಮಾತ್ರ, ಇನ್ಕ್ಲೂಡಿಂಗ್ Tier 2 ಅಂಡ್ Tier 3 ಕಾಲೇಜಸ್. ನಾಟ್ ಓನ್ಲಿ ಟಾಪ್ 10 ಮತ್ತೆ 15 ನ ಕಾಲೇಜ್ಗಳ ಡೇಟಾವನ್ನು ತಗೊಂಡು ಬಂದು ಮಾತ್ರ ಹೇಳೋದಲ್ಲ, ಅದರ ಜೊತೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ಜಾಯ್ನ್ ಆಗ್ಬೇಕು ಅಂತಿದ್ರೆ ನಂಬರ್ ನ ಕೊಟ್ಟಿದ್ದೇನೆ, ಆದಷ್ಟು ಬೇಗ ಜಾಯ್ನ್ ಆಗಿ. ಸೊ ಇದು ಓನ್ಲಿ KCET ಅಥವಾ ಓನ್ಲಿ ಕಾಮಿಡ್ಗೆ. ಎರಡು ಆದ್ರೆ ನಿಮ್ಗೆ ಆನ್ಲೈನ್ ಅಲ್ಲಿ ಆದ್ರೆ 2999, ಎರಡು ಆದ್ರೆ ಆಫ್ಲೈನ್ ಅಲ್ಲಿ 4999. ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಈಗ ವಿಡಿಯೋಗೆ ಹೋಗ್ತಾ ಇದ್ದೇನೆ. ನಂಬರ್ ನ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ, ಒಂದೇ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಬಹುದು. ಓಕೆ, ಈಗ ವಿಡಿಯೋಗೆ ಬಂದ್ರೆ ಫಸ್ಟ್ ಆಫ್ ಆಲ್ ಸರ್ CET ರಿಸಲ್ಟ್ ಯಾವಾಗ ಬರಬಹುದು? CET ರಿಸಲ್ಟ್ ಎವ್ರಿ ಇಯರ್ ಏನಾಗುತ್ತೆ ಅಂತ ಕೇಳಿದ್ರೆ ಅಪ್ರಾಕ್ಸಿಮೇಟ್ ಆಗಿ ನಿಮ್ಗೆ ಎಕ್ಸಾಮ್ ಆದ 1 ಮಂತ್ ನಂತರ, ಅಂದ್ರೆ ಆಲ್ಮೋಸ್ಟ್ ಎವ್ರಿ ಇಯರ್ ಒಂದು 35 to 40 days ಒಳಗಡೆ ಬರುತ್ತೆ. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತ ಕೇಳಿದ್ರೆ ಈ ಮಂತ್ ಎಂಡ್ ಅಲ್ಲಿ ಬರಬಹುದು ಅಂತ ಇದ್ದಿತ್ತು. ಯಾಕಂತ ಕೇಳಿದ್ರೆ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ನಿಮ್ದು 13th ಗೆ ಆಯ್ತು, ಇಂಪ್ರೂವ್ಮೆಂಟ್ ಎಕ್ಸಾಮ್ 13th ಗೆ ಆದ್ರೆ ಒಂದು 10 ಡೇಸ್ ಗ್ಯಾಪ್ ಅಲ್ಲಿ ಒಂದು ರಿಸಲ್ಟ್ ಅನ್ನ ಕೊಡ್ತಾರೆ. ಒಂದು 25th ಆಗಿ ರಿಸಲ್ಟ್ ಅನ್ನ ಕೊಟ್ಟು ಅದಾದ ನಂತರ ಒಂದು 1 week ಟೈಮ್ ಅನ್ನ ತಗೊಂಡ್ರೆ ಮ್ಯಾಕ್ಸಿಮಮ್, ಯಾವುದಕ್ಕೆ ನಿಮ್ಮ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಅನ್ನ ತಗೊಂಡು ನಿಮ್ಮ CET ಮಾರ್ಕ್ಸ್ ಅನ್ನ ತಗೊಂಡು ಅವೆರಡರದ್ದು 50% weight ಅನ್ನ ತಗೊಂಡು ಮತ್ತೆ ರಿಸಲ್ಟ್ ಅನ್ನ ಕೊಡ್ತಾರೆ ಅಂತ ನಮ್ಮ ಐಡಿಯಾ ಇದ್ದಿತ್ತು. ಮೇ ಬಿ ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತಿನ ಫಸ್ಟ್ ವೀಕ್ ಅಲ್ಲಿ ಬಿಡಬಹುದು ಅನ್ನೋ ಐಡಿಯಾ ಇದ್ದಿತ್ತು. ಓಕೆ, ಸೊ ಇವಾಗ್ಲೂ ಕೂಡ ಹಾಗೆ ಆಗುತ್ತೆ. ಯಾಕಂತ ಕೇಳಿದ್ರೆ CET ರಿಸಲ್ಟ್ ಅನ್ನ ಕೊಟ್ಟೆ ಕೊಡ್ತಾರೆ. ಮೇ ಬಿ ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ ನ ಫಸ್ಟ್ ವೀಕ್ ಅಲ್ಲಿ ಸಿಗುತ್ತೆ, ಸರಿನಾ? ಆದ್ರೆ ನೆನ್ಪಿಟ್ಕೊಳ್ಳಿ, ಮತ್ತೆ ಕೌನ್ಸಿಲಿಂಗ್ ಇದ್ರಲ್ಲಿ ಹೇಳ್ತೇನೆ ನಾನು, ಮೇ ಬಿ ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ ನ ಬಿಗಿನಿಂಗ್ ಅಲ್ಲಿ CET ರಿಸಲ್ಟ್ ಸಿಗೋ ಚಾನ್ಸಸ್ ಇದೆ. ಅದನ್ನ ಮತ್ತೆ ಡಿಲೇ ಮಾಡೋದಿಲ್ಲ. ಯಾಕೆ ಕೇಳಿದ್ರೆ ಈಗ ಈ ಮಂತ್ ಎಂಡ್ ಅಲ್ಲಿ ಕೊಡೋದಿಲ್ಲ ಅನ್ಕೊಳ್ತಾರೆ, ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ ಕೊಡಬಹುದು. ಕೊಟ್ಟ ನಂತರ ಮತ್ತೆ ಅವರು ಒಂದು 10 days ನಂತರ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಅದಾದ ನಂತರ ಅದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್, ಅದಾದ 1 week ನಂತರ ಆಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಬೇಕು. ಸೊ ನನ್ನ ಅನಿಸಿಕೆ ಪ್ರಕಾರ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ ಕೊಡಬಹುದು ರಿಸಲ್ಟ್. ಓಕೆ, ಒಂದೇದು. ಇನ್ನು ಕಾಮಿಡ್ ರಿಸಲ್ಟ್ ನಾವು ಚೆಕ್ ಮಾಡ್ಲಿಕ್ಕೆ ಹೋದ್ರೆ ಕಾಮಿಡ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ರ್ಯಾಂಕ್ ಅಥವಾ ಸ್ಕೋರ್ ಕಾರ್ಡ್ ನ 4 PM ನ ನಂತರ ಈ ಮಂತ್ ನ 29th ನ 4 PM ನ ನಂತರ ರ್ಯಾಂಕ್ ಆರ್ ಸ್ಕೋರ್ ಕಾರ್ಡ್ ಅದನ್ನ ಪಬ್ಲಿಷ್ ಮಾಡ್ತಾರಂತೆ. ಸೊ ಇವ್ರು ಇದನ್ನ ಕೊಟ್ಟಿರೋ ರೀಸನ್ ಏನಂತ ಕೇಳಿದ್ರೆ, ಇವರು ಆಸ್ ಪರ್ ಪ್ಲಾನ್ ಹೋಗಿದ್ರೆ CET ರಿಸಲ್ಟ್ ಕೂಡ ಈ ಮಂತ್ ಎಂಡ್ ಬರ್ತಾ ಇದ್ದಿತ್ತು ಅಂಡ್ ಕಾಮಿಡ್ ರಿಸಲ್ಟ್ ಕೂಡ ಈ ಮಂತ್ ಎಂಡ್ ಅನ್ನ ಕೊಟ್ಟಿದ್ರೆ, ಸೊ ಪ್ಯಾರಲಲ್ ಆಗಿ ಎರಡು ಕೌನ್ಸಿಲಿಂಗ್ ಮಾಡಿದ್ರೆ ಸ್ಟೂಡೆಂಟ್ಸ್ ಗಳಿಗೆ ಡಿಸಿಷನ್ ಗೆ ಕರೆಕ್ಟ್ ಆಗುತ್ತೆ ಅನ್ನೋ ಇದ್ರ ಮೇಲೆ 29th ಮೇ ಕೊಟ್ಟಿರ್ಬೋದು. ಬಟ್ ಕಾಮಿಡ್ ರಿಸಲ್ಟ್ ನನ್ನ ಪ್ರಕಾರ ಅಲ್ಲಿ ಡಿಲೇ ಆಗೋದಿಲ್ಲ. ಸೊ ಅವ್ರು ಯಾವತ್ತು ಹೇಳಿದ್ದಾರೆ ಅದೇ ದಿನ ಕೊಡ್ತಾರೆ. ಸೊ ಅಕಾರ್ಡಿಂಗ್ ಟು KCET ಮತ್ತೆ ಕಾಮಿಡ್ ಎರಡನ್ನೂ ಕೂಡ
ಆಸ್ ಪರ್ ಪ್ಲಾನೇ ಮಾಡ್ತಾ ಇರೋದು. ಯಾಕಂದ್ರೆ ಕಾಮಿಡ್ ಕೇರ್ ಕೂಡ ಕರ್ನಾಟಕದ್ದು ಇದೆ ಏನು ಕನ್ಸೋರ್ಷಿಯಂ ಆಫ್ ಮೆಡಿಕಲ್ ಅಂಡ್ ಇಂಜಿನಿಯರಿಂಗ್ ಅಂಡ್ ಡೆಂಟಲ್ ಕಾಲೇಜಸ್ ಆಫ್ ಕರ್ನಾಟಕ. ಇದು ಕೂಡ ಕರ್ನಾಟಕದ ಇಂಜಿನಿಯರಿಂಗ್ ಕಾಲೇಜಸ್ ಅವರು ಪ್ರೈವೇಟ್ ಬಾಡಿ ಅದು. ಸೊ ಅವರೇ ಡಿಸೈಡ್ ಮಾಡಿರೋದು. ಸೊ ಇವರು ಕೂಡ ಆಸ್ ಪರ್ CET ರಿಸಲ್ಟ್ ಪ್ಯಾರಲಲ್ ಆಗಿ ಹೋಗ್ತಾ ಇರುತ್ತೆ. ಸೊ ನೀವು ಒಂದನ್ನ ಡ್ರಾಪ್ ಮಾಡೋದು ಅಂದ್ರೆ ಕಾಮಿಡ್ ಕೇನ ಬಿಡೋದು, KCET ಇಂದ ಕಂಟಿನ್ಯೂ ಮಾಡೋದು, ಇದೆಲ್ಲ ಡಿಸಿಷನ್ ಗೆ ಅವ್ರು ಹೆಲ್ಪ್ ಮಾಡಿ ನಿಮ್ಗೆ ರಿಸಲ್ಟ್ ಅನ್ನು ಕೊಡ್ತಾರೆ. ಓಕೆ, ಕಾಮಿಡ್ ಕೆ ರಿಸಲ್ಟ್ ಇದು ಸದ್ಯಕ್ಕೆ 29th May 4 PM ಸ್ಕೋರ್ ಕಾರ್ಡ್ ಅಥವಾ ಇದು ಸಿಗುತ್ತೆ ನಿಮ್ಗೆ, ಏನು ರ್ಯಾಂಕ್ ಕಾರ್ಡ್ ನಿಮ್ಗೆ ಎಷ್ಟು ಬರ್ಬೋದು ಅಂತ ಹೇಳೋದು ಒಂದು ರ್ಯಾಂಕ್ ಕಾರ್ಡ್ ಅಥವಾ ಸ್ಕೋರ್ ಕಾರ್ಡ್ ನ ರಿಲೀಸ್ ಮಾಡ್ತಾರೆ. ಅಂಡ್ ಈಗ ಒನ್ ಮೋರ್ ಥಿಂಗ್, ಈಗ ನೀಟ್ ರಿಸಲ್ಟ್ ನೀಟ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಿರ್ಲಿಕ್ಕೆ ಹೋಗಿ ಅಥವಾ ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆಗಿ ಹೊಸ ಎಕ್ಸಾಮ್ ಅನ್ನ ಅಂದ್ರೆ ಹೊಸ ಡೇಟ್ ಅನ್ನು ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಮಂತ್ 21st ಗೆ ಅಲ್ವಾ. ಸೊ ನೆಕ್ಸ್ಟ್ ಮಂತ್ 21st ಗೆ ಇರ್ಲಿಕ್ಕೆ ಹೋಗಿ ಈಗ ನೋಡಿ ನಾನು NTA ಹೋದ್ರೆ ಇಲ್ಲೇ ನಿಮ್ಗೆ ಇದು ಮಾಡಿ ತೋರಿಸ್ತಾರೆ ನೋಡಿ, ನ್ಯಾಷನಲ್ ಎಲಿಜಿಬಿಲಿಟಿ NTA ಲೇಟೆಸ್ಟ್ ಇದನ್ನ ನೋಡಿದ್ರೆ ನಿಮ್ಗೆ ಟೈಮ್ ಟೇಬಲ್ ಅವ್ರು ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ 21st ಅಂತ. ರೀ ಎಕ್ಸಾಮಿನೇಷನ್ ಇಲ್ಲಿದೆ ನೋಡಿ, ಇದು ರಿಜಿಸ್ಟ್ರೇಷನ್ ಗೆ ರೀ ಎಕ್ಸಾಮ್ ಡೇಟ್ ಅನ್ನು ಅವ್ರು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಆಕ್ಟಿವಿಟೀಸ್ ಅಪ್ಡೇಷನ್ 21st June 2026 ಅಂದ್ರೆ ನೆಕ್ಸ್ಟ್ ಮಂತ್ 21st ಇದೆ. ಇನ್ನು ನೀಟ್ ಎಕ್ಸಾಮ್ ಕಂಡಕ್ಟ್ ಆಗ್ಬೇಕು. ಆ ಎಕ್ಸಾಮ್ ಕಂಡಕ್ಟ್ ಆದ ಒಂದು 10 days ನಂತರ ರಿಸಲ್ಟ್ ಕೊಟ್ರೆ, ಫಾರ್ ಎಕ್ಸಾಂಪಲ್ ಅಂದ್ರೆ ಜೂನ್ ಎಂಡಿಗೆ ರಿಸಲ್ಟ್ ಕೊಟ್ರೆ ಅದಾದ ನಂತರನೇ ನಮ್ಮ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು. ಸೊ ಈ ವರ್ಷ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುವಾಗ ಜುಲೈ ಫಸ್ಟ್ ವೀಕ್ ಗ್ಯಾರಂಟಿ ಆಗುತ್ತೆ. ಯಾಕಂತ ಕೇಳಿದ್ರೆ KCET ಕೌನ್ಸಿಲಿಂಗ್ ಅನ್ನೋದು ಪ್ಯಾರಲಲ್ ಆಗಿ ನಡೀತದೆ. ಕಂಬೈನ್ಡ್ ಪ್ಯಾರಲಲ್ ಅನ್ನೋದಕ್ಕಿಂತ ಕಂಬೈನ್ಡ್ ಯಾವುದು ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಗಳು ಕಂಬೈನ್ಡ್ ಆಗಿ ನಡೀತಾ ಇರ್ಲಿಕ್ಕೆ ಹೋಗಿ ಕಂಪಲ್ಸರಿ ನಿಮ್ಗೆ ಜುಲೈ ಫಸ್ಟ್ ವೀಕ್ ನಂತರನೇ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು. ಓಕೆ, ಸೊ ಇನ್ ಬಿಟ್ವೀನ್ ಅಲ್ಲಿ ನಿಮ್ಗೆ ತುಂಬಾ ಪ್ರಾಸೆಸ್ ಗಳು ನಡೀತಾ ಇರುತ್ತೆ. ಲೈಕ್ ಏನು ನಿಮ್ಗೆ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ, ಅಂದ್ರೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್, ಆಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸ್, ಇದೆಲ್ಲದು ರಿಲೀಸ್ ಆಗ್ತಾ ಇರುತ್ತೆ. ಸೊ ಇದೆಲ್ಲದರ ಬೇಸಿಸ್ ಮೇಲೆ ನೀವು ಕಾಲೇಜ್ಗಳನ್ನ ಲಿಸ್ಟ್ ಮಾಡಬೇಕಾಗತ್ತೆ. ಯಾವ ಕಾಲೇಜಲ್ಲಿ ನಾವು ಇದು ಮಾಡಬಹುದು, ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದೆ ಅದೆಲ್ಲದು ಗೊತ್ತಾಗುತ್ತೆ. ಓಕೆ, ಸೊ 3 ವಿಷಯವನ್ನ ನಾನು ಹೇಳಿದ್ದೇನೆ. ಒಂದು KCET ರಿಸಲ್ಟ್ ಮೇ ಬಿ ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ ಬಿಗಿನಿಂಗ್ ಅಲ್ಲಿ ಬರಬಹುದು. ರಿಸಲ್ಟ್ ಅನ್ನ ಬೇಗ ಕೊಡ್ತಾರೆ, ಹೆಚ್ಚು ವೇಟ್ ಮಾಡೋದಿಲ್ಲ. ಅದಾದ್ಮೇಲೆ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ರಿಲೀಸ್ ಮಾಡ್ಬೇಕಲ್ಲ, ಕೊಡ್ತಾರೆ. ಕಾಮಿಡ್ ಕೆ ರಿಸಲ್ಟ್ ಈ ಮಂತ್ ಎಂಡ್ ಅಲ್ಲಿ ಬರುತ್ತಂತ ಅಫಿಷಿಯಲ್ ಆಗಿ ಅವ್ರು ಕೊಟ್ಟಿದ್ದಾರೆ. ಮೇ ಬಿ 1 week ಡಿಲೇ ಮಾಡಿದ್ರೆ ಮಾಡಬಹುದು, ಅದು ಡೌಟ್ ಆಯ್ತಾ. ಅದಾದ್ಮೇಲೆ ಕೌನ್ಸಿಲಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗೋದು ಏನಿದ್ರು ಜುಲೈ ಫಸ್ಟ್ ವೀಕಿಗೆ. ಯಾಕಂತ ಕೇಳಿದ್ರೆ ನೀಟ್ ರಿಸಲ್ಟ್ ಆಗಿ ಅವ್ರದ್ದು ಸ್ಕೋರ್ ಕಾರ್ಡ್ ಬಂದು ಅದನ್ನ ಇವರು KEA ದವರು ಫೆಚ್ ಮಾಡಿ ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರ್ಲಿಕ್ಕೆ ಹೋಗಿ ಸೊ ಜುಲೈ ಫಸ್ಟ್ ವೀಕ್ ಅಲ್ಲೇ ನಿಮ್ಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು. ಇದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿ ಅರೌಂಡ್ 2.5 months ಪ್ರಾಸೆಸ್ ಇದೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಂತೂ ಗ್ಯಾರಂಟಿ ಆಗುತ್ತೆ. ನಿಮ್ಮ 3 rounds ಆಫ್ ಕೌನ್ಸಿಲಿಂಗ್ ಆಗುವಾಗ ಸೆಪ್ಟೆಂಬರ್ 10 ಮಿನಿಮಮ್ ಆಗುತ್ತೆ. ಓಕೆ, ಸೊ ಯಾಕಂದ್ರೆ ಇದು ತುಂಬಾ ಲೆಂದಿ ಪ್ರಾಸೆಸ್. ಆಪ್ಷನ್ ಎಂಟ್ರಿ ಮಾಡಬೇಕು, ಮಾಕ್ ರಿಸಲ್ಟ್ ಕೊಡಬೇಕು, ಆಕ್ಚುಯಲ್ ರಿಸಲ್ಟ್ ಕೊಡಬೇಕು, ಅದಾದ ನಂತರ ಎಡಿಟಿಂಗ್ ಬಿಡಬೇಕು, ಮತ್ತೆ ಸೆಕೆಂಡ್ ರೌಂಡ್ ರಿಸಲ್ಟ್. ಇದು ತುಂಬಾ ಲೆಂದಿ ಪ್ರಾಸೆಸ್. ಸೆಪ್ಟೆಂಬರ್ ಮಿನಿಮಮ್ ಆಗುತ್ತೆ. ಓಕೆ, ಈ ಇಡೀ ಪ್ರಾಸೆಸ್ ಅಲ್ಲಿ ನಿಮ್ಗೆ ನಮ್ ಕಡೆಯಿಂದ ಹೆಲ್ಪ್ ಬೇಕಿದ್ರೆ ಕಾಲೇಜ್ ಲಿಸ್ಟ್, ಬ್ರಾಂಚ್ ಲಿಸ್ಟ್, ಸರ್ KEA ಪ್ರಾಸೆಸ್ ಗಳಿರ್ಬೋದು, ಯಾವ್ದು ನಮ್ಗೆ ಮಿಸ್ ಆಗಬಾರ್ದು, ಆನ್ ಟೈಮ್ ಸಿಗ್ಬೇಕು. ನಾನು ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡಿಗೆ ಹೋಗ್ಬೇಕಾ ಬೇಡವಾ, ಸೆಕೆಂಡ್ ರೌಂಡ್ ಇಂದ ಥರ್ಡ್ ರೌಂಡಿಗೆ ಹೋಗ್ಬೇಕಾ ಬೇಡವಾ, ಕಂಪ್ಲೀಟ್ ಇನ್ಫಾರ್ಮೇಶನ್ A to Z ಇನ್ಫಾರ್ಮೇಶನ್ ನಾವು ಕೊಡ್ತೇವೆ. ಸೊ ನೀವು ಜಾಯಿನ್ ಆಗ್ಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಇಲ್ಲಿ ನಂಬರ್ ಅನ್ನು ಕೊಟ್ಟಿದ್ದೇನೆ. ಲಿಮಿಟೆಡ್ ಸೀಟ್ಸ್, ಹಾಫ್ ಆಫ್ ದ ಸೀಟ್ಸ್ ಆಲ್ರೆಡಿ ಫಿಲ್ ಆಗಿದೆ. 100 ಆನ್ಲೈನ್, 100 ಆಫ್ಲೈನ್. ಇನ್ನೂ ಡಿಲೇ ಮಾಡಬೇಡಿ ದಯವಿಟ್ಟು. ಮತ್ತೆ ಕಟ್ ಆಫ್ ರ್ಯಾಂಕ್ ಅನ್ನ ಕೊಡ್ಕೊಂಡು ನಾನು ಮಾಡ್ತೇನೆ. ಆನ್ಲೈನ್ ಅಲ್ಲಿ ಅದು ಸಿಗುತ್ತೆ, ಇದು ಸಿಗುತ್ತೆ. ನಿಮ್ಗೆ 1-to-1 ಸಪೋರ್ಟ್ ಬೇಕೇ ಬೇಕು ಈ ಟೈಮ್ ಅಲ್ಲಿ, ನೆನಪಿಟ್ಕೊಳ್ಳಿ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ನಿಮ್ಗೆ, ಬಟ್ ಏನೋ ಒಂದು ಡೌಟ್ಸ್ ಬಂತು, ಏನೋ ಒಂದು ಪ್ರಾಬ್ಲಮ್ ಆಯ್ತು ಅಂತ ಹೇಳಿದಾಗ ನೀವು ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಿ ಆನ್ಸರ್ ನ ತಗೊಳ್ಳಿಕ್ಕೆ ಆಗೋದಿಲ್ಲ. ಓಕೆ, ನೀವು ಇದಕ್ಕೆ ಎನ್ರೋಲ್ ಆದ್ರೆ, ನನ್ನ ಜೊತೆ ಎನ್ರೋಲ್ ಆದವರಿಗೆ, ನಮ್ಮನ್ನ ಟ್ರಸ್ಟ್ ಮಾಡಿ ಬಂದವರಿಗೆ 100% ಒಳ್ಳೆ ಸರ್ವಿಸ್ ಕೊಡೋ ಜವಾಬ್ದಾರಿ ನಮ್ದು, ಸರಿನಾ. ಸೊ ಇಲ್ಲಿ ನಂಬರ್ ನ ಕೊಟ್ಟಿದ್ದೇನೆ, ಆದಷ್ಟು ಬೇಗ ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಇದ್ರ ರಿಲೇಟೆಡ್ ಏನಾದ್ರು ಡೌಟ್ಸ್ ಗಳಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.